ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ಸಂಗೀತ ಪಾಟಣ್ಕರ್, ಮೂಲತಃ ಪೂನಾದವರಿವರು. ಸೊ ಇವರ ಒಂದು ಅನುಭವನ ನಿಮ್ಮ ಹತ್ರ ಹೇಳೋಕ್ಕೆ ಇವತ್ತಿನ ದಿನ ತುಂಬ ಅದ್ಭುತವಾಗಿದೆ ಕತೆ. ಕೇಳ್ಕೊಂಡು ಬರೋಣ ಬನ್ನಿ. ಸಂಗೀತ ಅವರು ಮುಂಬೈನ ಒಂದು ಅಪಾರ್ಟ್ಮೆಂಟಲ್ಲಿ ವಾಸಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಸಂಸಾರ, ಚೆನ್ನಾಗಿರ್ತಕ್ಕಂಥ ಗಂಡ, ಒಂದೇ ಒಂದು ಮಗು ಇರುತ್ತೆ, ಒಳ್ಳೆಯ ಸಂಬಳ ಇರುತ್ತೆ, ಅನುಕೂಲವಾಗಿರ್ತಾರೆ. ಸೊ ಹೀಗಿದ್ದಾಗ ಏನಾಗೋಗುತ್ತೆ, ಸುಖ ಸಂಸಾರ ನಡೆಸುವ ಸಮಯದಲ್ಲಿ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಇವ್ರ ಮನೆಗೆ ಅಟ್ಯಾಕ್ ಮಾಡುತ್ತೆ. ಇವರ ಯಜಮಾನ್ರಿಗೆ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗುತ್ತೆ. ಫಸ್ಟ್ ಸ್ಟೇಜಲ್ಲಿ ಅದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಇವರು ತುಂಬ ನೋವು, ಒಂದು ಕಡೆ ಎಷ್ಟು ಅಂತ ಅಳ್ತೀರ ನೀವು, 10 ಸಾಕಾಗಿ ಆಯಿತು ಬಂದಿದ್ದು ಅದು ಅನುಭವಿಸ್ಲೇಬೇಕು ಅಂತೇಳಿ ತಿಳ್ಕೊಂಡು ಸೊ ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಅಲ್ಲಿ ಒಂದು ಫೋಟೋ ಬರುತ್ತೆ, ಸ್ವಾಮಿ ಸಮರ್ಥರ ಭ್ಯೂನಕೋ ಮಿ ತುಜೆ ಪಾಟಿ ಸಿಯಾಹೆ ಅನ್ನೋ ಒಂದು ಬರೆದಿರೋ ಲೆಟರ್ಸು, ಸ್ವಾಮಿಯ ಒಂದು ಫೋಟೋ. ಬಟ್ ಸ್ವಾಮಿ ಸಮರ್ಥರು ಇರ್ತಾರೆ ಅನ್ನೋದು ಗೊತ್ತಿರುತ್ತೆ, ಬಟ್ ಅದ್ರ ಬಗ್ಗೆ ಡೀಟೇಲ್ಸ್ ಇವ್ರಿಗೆ ಗೊತ್ತಿರಲ್ಲ. ಸೊ ಸಂಗೀತ ಅವರು ಅವ್ರ ಬಗ್ಗೆ ಮಹಾರಾಜರ ಅನುಭವಗಳನ್ನು ಕೇಳ್ತಾ ಒಂದು ಡಿಸೈಡ್ ಮಾಡ್ತಾರೆ. ಏನಂದರೆ, ಏನೇ ಬರಲಿ ನಾನು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿ ನನ್ನ ಗಂಡನ ಬದುಕಿಸ್ಕೋಬೇಕು ಅಂತೇಳಿ. ಸೊ ಆ ಒಂದು ನಿರ್ಧಾರ ಬಂದಾಗ ಯಾವ ಥರ ಸೇವೆ ಮಾಡಬೇಕು ಕೇಳ್ತಾರೆ, ಅನುಭವಸ್ಥರು ಕೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ನೀವು ಏನು ಮಾಡಿ ಅಂತಂದರೆ ಏಕ್ ಬೈಟ್ ಪಾರಾಯಣ, ಅಂದರೆ ಒಂದೇ ಒಂದು ಸಾರಿ ಕೂತ್ಕೊಂಡ ಮೇಲೆ ಸಂಪೂರ್ಣ 21 ಅಧ್ಯಾಯ ಪಾರಾಯಣ ಮುಗಿಸ್ಬಿಟ್ಟೇ ಹೇಳ್ಬೇಕು. 21 ದಿವಸದ ಸಂಕಲ್ಪ ಸೇವೆ ಮಾಡಿ ಈ ಒಂದು ಸೇವೆನ ಪ್ರಾರಂಭ ಮಾಡಿ ಅಂಥೇಳಿ ಒಬ್ಬರು ಹೇಳ್ತಾರೆ. ಸೊ ಅದ್ರ ಪ್ರಕಾರ ಬುಧವಾರದ ದಿವಸ ತಮ್ಮ ತಿಂಗಳದ ಮಾಸಿಕ ಸಮಸ್ಯೆನ ಮುಗಿಸ್ಕೊಂಡು ಎಲ್ಲ ಐಟಮ್ಸ್ನ ತೊಗೊಂಡು ಬಂದು ಈ ಸೇವೆನ ಪ್ರಾರಂಭ ಮಾಡ್ತಾರೆ, ಸಂಕಲ್ಪ ಸಮೇತ. ಸೊ ಇಲ್ಲಿ ಇವರು ಏನು ಮಾಡ್ತಾ ಇರ್ತಾರೆ, ಪ್ರತಿ ದಿವಸ ಸಾಯಂಕಾಲನೇ ಪೂರ್ತಿ ಗುಡಿಸಿ ನೆಲ ಒರೆಸಿ ಅರಿಶಿನ ಬಾಗಿಲಿಗೆ ಹಚ್ಚಿ ಸೇವೆನ ಪ್ರಾರಂಭ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನಾಗೋಗುತ್ತೆ, ಒಂದು ದಿವಸ 1 ವಾರ 2 ವಾರ ಆಗುತ್ತೆ. 2ನೇ ವಾರ ಬುಧವಾರದ ಹಿಂದಿನ ದಿವಸ ಅದೇ ಥರ ಶುದ್ಧವಾಗಿ ಶುಚಿಯಾಗಿಟ್ಟು ಸಾರಿಸಿ ಇಟ್ಟಿರ್ತಾರೆ. ಸೊ ಗುರುವಾರ ಬೆಳಗ್ಗೆ ಇವರು ಎದ್ದೇಳ್ತಾರೆ. ಎದ್ದುಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯಲ್ಲಿ ಲೈಟ್ ಆನ್ ಮಾಡ್ತಾರೆ. ಅಲ್ಲಿ ಈ ಅರಿಶಿನದ ಹೆಜ್ಜೆಗಳು ಬಂದಿರೋ ಥರ ಒಂದು ಇರುತ್ತೆ. ಇವರು ಹಾಗೆ ನೋಡ್ಕೊಂಡು ಹೋಗ್ತಾರೆ. ಹೊಚ್ಚಲದ ಮೇಲೆ ಒಂದು ಹೆಜ್ಜೆ ಇರುತ್ತೆ, ಅದ್ರ ಮುಂದೆ ಇನ್ನೊಂದು ಹೆಜ್ಜೆ ಇರುತ್ತೆ. ರಾತ್ರಿ ಬಾಕ್ಲ ತೆಗೆದು ಬಂದಿರೋರು ಯಾರು? ಸೊ ಅದಕ್ಕಿಂತ ಇನ್ನೊಂದು ವಿಶೇಷತೆ ಏನಿರುತ್ತೆ ಅಂದರೆ, ಅವತ್ತಿನ ದಿನ ಒಂದು ಸುಗಂಧವಾದ ಪರಿಮಳ ಎಲ್ಲಿ ದೇವ್ರ ಮನೆಯಲ್ಲಿ, ಈ ಒಂಥರ ಮಲ್ಲಿಗೆ ಹೂವಿನ ವಾಸನೆ ಥರ ಆ ಮನೆಯಲ್ಲಿರುತ್ತೆ. ಸೊ ಇವರಿಗೆ ಏನು ಅನಿಸ್ಬಿಡುತ್ತೆ ಅಂದರೆ, ಡಿಸೈಡ್ ಮಾಡ್ಕೊತಾರೆ ಇವರು, ಇನ್ನು ನನ್ನ ಗಂಡನಿಗೆ ಏನಾಗಲ್ಲ, ಮಹಾರಾಜರೇ ನಮ್ಮ ಮನೆಗೆ ಬಂದುಬಿಟ್ಟು ಹೋಗಿದ್ದಾರೆ. ಆದರೆ ಇವ್ರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಪ್ರತಿ ದಿವಸ ಒಂದು ಚಂಬು ನೀರನ್ನು ಇಟ್ಟು ಅದರ ಮೇಲೆ ಪ್ಲೇಟ್ ಮುಚ್ತಾ ಇರ್ತಾರೆ. ಮಾರನೇ ದಿವಸ ಅದೇ ಸ್ವಾಮಿಯ ಪ್ರಸಾದ ಅಂಥೇಳಿ ಆ ಒಂದು ನೀರನ್ನು, ಆ ಚಂಬು ನೀರನ್ನು ಅವ್ರ ಯಜಮಾನ್ರಿಗೆ ಕೊಡ್ತಾ ಹೋಗ್ತಾ ಇರ್ತಾರೆ. ಅವತ್ತಿನ ದಿನ ಚೆಕ್ ಮಾಡಿದಾಗ ಚಂಬಲ್ಲಿ ಮಿನಿಮಮ್ 25% ನೀರು ಕಡಿಮೆ ಆಗಿರುತ್ತೆ. ಇವ್ರು ಏನು ಮಾಡಿಬಿಡ್ತಾರೆ, ಮಹಾರಾಜರೇ ನಮ್ಮ ಮನೆಗೆ ಬಂದೋಗಿದ್ದಾರೆ ಅಂತೇಳಿ ನಿರ್ಧಾರ ಮಾಡಿ ಎಲ್ಲ ಪೂಜೆ ಮುಗಿಸಿ ಆ ನೀರನ್ನೇ ಅವ್ರ ಯಜಮಾನರಿಗೆ ಕೊಡ್ತಾರೆ. ಕೊಟ್ಟು ಅವತ್ತು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಹಾಸ್ಪಿಟ್ಲ್ ಚೆಕಪ್ಪಿಗೆ. ಅಂದರೆ ಹೋಗೋದು ಬರೋದು ಇದ್ದೇ ಇರುತ್ತೆ.
ಅವತ್ತು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿದಾಗ ಅವರ ಕ್ಯಾನ್ಸರ್ ಇರತಕ್ಕಂತಹ ಯಾವ ಕಂಟೆಂಟ್ ಇರುತ್ತೋ ಅವ್ರ ಮೈಯಲ್ಲಿರೋದೇ ಇಲ್ಲ. ಏನು ಇದು ಹೇಳುತ್ತಾ ಹೋದರೆ ಅದ್ಭುತ ಅನಿಸುತ್ತೆ. ಜಸ್ಟ್ 15 ದಿವಸದಲ್ಲಿ ಕ್ಯಾನ್ಸರ್ ಅನ್ನೋ ಒಂದು ರೋಗ ಡಾಕ್ಟ್ರಿಗೆ ವಿಚಿತ್ರ ಅನಿಸ್ಬಿಡುತ್ತೆ. ಅದು ಹೆಂಗೆ ಸಾಧ್ಯ ಅಂದರೆ ಅದನ್ನು ಅವರು ಯಾವ ಥರ ಹೇಳ್ಕೊಂಡಿದ್ದಾರೆ ಅಂದರೆ ಅವರು ಆ ಒಂದು ಎಕ್ಸ್ಪೀರಿಯನ್ಸ್ನ ಬಹುಶಃ ಆ ಒಂದು ಎಕ್ಸ್ಪೀರಿಯನ್ಸು ನನಗೆ ಅಷ್ಟು ಬರಲಿಲ್ಲ. ಅದು ಈ ಕ್ಷಣನೂ ಅದು ಅಷ್ಟೊಂದು ಹೇಳೋಕ್ಕಾಗಲಿಲ್ಲ. ಅವರು ಕಣ್ಣಲ್ಲಿ ನೀರು ತೆಗೆದು ಹೇಳಿದ್ರು ಅಂದರೆ ಅಷ್ಟು ಅದ್ಭುತವಾಗಿತ್ತು ಅವ್ರ ಬಾಯಿಂದ ಕೇಳುವಂಥ ಒಂದೊಂದು ವರ್ಡ್ಸ್ಗಳು. ನಾನು, ನನ್ನ ಗಂಡ, ನನ್ನ ಮಗು ಇವತ್ತು ಚೆನ್ನಾಗಿದ್ದೀವಿ ಅಂತಂದರೆ 21 ದಿನದ ಸೇವೆ ಆದ ಮೇಲೆ ಅವ್ರ ಗಂಡ ಸಂಪೂರ್ಣವಾಗಿ ಗುಣಮುಖರಾಗಿರ್ತಾರೆ. ಗ್ರೇಟ್ ಮಿರಾಕಲ್ ಇದು. 21 ದಿನದ ಸತತ ಪಾರಾಯಣ ಮುಗಿದ ಮೇಲೆ 21 ಜನ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದು ಊಟ ಮಾಡಿಸಿ ಅವ್ರ ಕೈಗೆ ಯಥಾಶಕ್ತಿ ತಮ್ಮಿಂದ ಏನು ಕಾಣಿಕೆ ಕೊಡೋಕ್ಕೆ ಸಾಧ್ಯನೋ ಇಬ್ಬರು ಗಂಡ ಹೆಂಡತಿ ಆ ಕಾಣಿಕೆನ ಅವ್ರ ಕೈಗೆ ಕೊಟ್ಟು, ಮಹಾರಾಜರ ಒಂದು ಸೇವೆ ಇನ್ನೂ ಕೂಡ ಅವ್ರ ಮನೆಯಲ್ಲಿ ಸತತವಾಗಿ ನಡೀತಾ ಇದೆ. ಇವಾಗ ಅವರಿಗೆ ಆ ಹೆಣ್ಣು ಮಗು ಜೊತೆ ಒಂದು ಗಂಡು ಮಗುವೂ ಇದೆ. ತುಂಬ ಸುಂದರವಾಗಿರ್ತಕ್ಕಂಥ ಸಂಸಾರ. ಟ್ಯಾಬ್ಲೆಟ್ಸು ತಕ್ಕ ಮಟ್ಟಿಗಿದೆ, ಆದರೆ ಆ ಸಮಸ್ಯೆಯಿಂದ ಅವ್ರ ಯಜಮಾನರು ಇವತ್ತು ಹೊರಗಡೆ ಬಂದಿದ್ದಾರೆ. ಇಂಥ ಎಕ್ಸ್ಪೀರಿಯೆನ್ಸು ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ನನಗದನ್ನು ಶೇರ್ ಮಾಡಿ, ಮತ್ತು ಅದನ್ನು 4 ಜನಕ್ಕೆ ತಿಳಿಸುವಂಥ ಒಂದು ಭಾಗ್ಯನ ನನಗೆ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.